ಎಲ್ಲರಿಗೂ ನಮಸ್ಕಾರ. ಮನೆ ಒಳಗೆ ಏನಾರ ಸ್ಪೆಷಲ್ ಒಕೇಶನ್ ಇದ್ರೆ ಸಾಕು, ನಮ್ಮ ಹಸ್ಬೆಂಡ್ ಅವ್ರಿಗೆ ಇಷ್ಟ ಆಗಿದ್ದು ಅಡುಗೆ ಮಾಡಿ ಹಾಕಿದ್ರೆ ಏನೋ ಒಂಥರ ಖುಷಿ ಕೊಡ್ತಿತ್ತಲ್ಲ. ಅದಕ್ಕೆ ನಾನು ಇವತ್ತು ಕಾಜು ಪನ್ನೀರ್ ಮಸಾಲ ಮಾಡಬೇಕು ಅಂತ ಹೇಳಿ ಮಾಡೀನಿ. ಬನ್ನಿ ನಿಮಗೆ ರೆಸಿಪಿ ಶೇರ್ ಮಾಡ್ತೀನಂತ. ಒಂದು ಪಾತ್ರೆ ಒಳಗೆ ಎಣ್ಣೆ ತೊಗೊಂಡು ಉಳ್ಳಾಗಡ್ಡಿ, ಕೆಂಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಟಮಾಟಿ, ಆಮೇಲೆ ಒಂದು ಸ್ವಲ್ಪ ಕಾಜು ತೊಗೊಂಡು ಚೆನ್ನಾಗಿ ಹುರ್ಕೊಂಡಿನಿ. ಆಮೇಲೆ ಅದು ಪೇಸ್ಟ್ ಮಾಡೋ ಮುಂದೆ ಪನ್ನೀರ್ ಹಾಕೋದು ಮಾತ್ರ ಮಿಸ್ ಮಾಡಬೇಡ್ರಿ, ಯಾಕಂದ್ರೆ ಅದು ಭಾರಿ ಅಂದ್ರೆ ಭಾರಿ ಟೇಸ್ಟ್ ಕೊಡ್ತೈತಿ ಗ್ರೇವಿ ಒಳಗೆ. ಆಮೇಲೆ ಅದೇ ಪಾತ್ರೆ ಒಳಗೆ ನಾನು ಒಂದು ಸ್ವಲ್ಪ ಎಣ್ಣೆ ಮತ್ತು ಬಟರ್ ಹಾಕಿ ಕಾಜು ಮತ್ತು ಪನ್ನೀರ್, ಸ್ವಲ್ಪ ಖಾರ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚಂದಂಗಿ ಪನ್ನೀರ್ ಮತ್ತು ಕಾಜುನ ಹುರ್ಕೊಂಡು ಬಿಟ್ಟಿನಿ. ಅದೇ ಪಾತ್ರೆ ಒಳಗೆ ನಾನು ಏನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ, ಏಲಕ್ಕಿ, ಆಮೇಲೆ ಕರಿಮೆಣಸು, ಲವಂಗ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೀನಿ. ಯಾವ್ಯಾವ ಮಸಾಲ ನಾನು ಆ್ಯಡ್ ಮಾಡೀನಿ ಅಂತ ಹೇಳಿ ತೆಳಗೆ ಡಿಸ್ಕ್ರಿಪ್ಷನ್ ನಾನು ನಿಮಗೆ ಹಾಕಿರ್ತೀನಿ, ಅಂತ ಬೇಕಂದ್ರೆ ನೀವು ಹೋಗಿ ಚೆಕ್ಔಟ್ ಮಾಡ್ಕೋಬೋದು. ಭಾಳ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಯೂಸ್ ಮಾಡ್ಕೊಂಡು ಇದು ಈಸಿಯಾಗಿ ಮತ್ತು ಭಾಳ ಜಲ್ದಿ ರೆಡಿ ಆಗ್ತೈತಿ. ತಿನ್ನೋಕ್ಕೂ ಭಾಳ ಟೇಸ್ಟಿ ಇರ್ತೈತಿ. ಏನರ ಸ್ಪೆಷಲ್ ಒಕೇಶನ್ ಅಂದರೆ ನೀವು ಇದನ್ನು ಒಂದ್ಸತಿ ಟ್ರೈ ಅಂತೂ ಮಾಡಲೇಬೇಕು. ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಇರ್ತೈತಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ಮತ್ತೆ ಇನ್ನೊಂದು ವಿಡಿಯೋನ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.